ಇವತ್ತಿನ ಪ್ರೆಸ್ ಮೀಟ್ ಉದ್ದೇಶ ಏನು ಅಂತಂದ್ರೆ, ಒಳ ಮೀಸಲಾತಿಯನ್ನ ಜಾರಿ ಮಾಡೋದ್ರ ಕುರಿತಾಗಿ 2024 ಇಸ್ವಿ ಆಗಸ್ಟ್ 1ನೇ ತಾರೀಕು ಈ ದೇಶದ ಸರ್ವೋಚ್ಚ ನ್ಯಾಯಾಲಯ ನೀಡಿರುವಂತಹ ತೀರ್ಪು, ಆ ತೀರ್ಪನ್ನ ಅನುಸರಣೆ ಮಾಡಿ ಅಲೆಮಾರಿಗಳಿಗೆ ಸಿಗಬೇಕಾಗಿರುವಂತಹ 1% ಮೀಸಲಾತಿಯನ್ನ ಅವರಿಂದ ವಂಚಿತರನ್ನಾಗಿ ಮಾಡಿ, ಎಕೆಎಡಿ ಮತ್ತೆ ಆದಿಯಾಗ್ರ ಅನ್ನುವಂತಹ ಜಾತಿಗಳಿಗೆ ಸ್ಪಷ್ಟವಾದಂತಹ ಐಡೆಂಟಿಫಿಕೇಶನ್ ಇರಲಾರದಂತಹ ಜಾತಿ ಮೂಲ ಜಾತಿಗಳನ್ನು ಗುರುತಿಸುವಂತಹ ಸಮಸ್ಯೆಯನ್ನ ಬಗೆಹರಿಸುವುದನ್ನ ಕೈಬಿಟ್ಟು, ಮತ್ತೆ ನಾಗಮೋಹನ್ ದಾಸ್ ಅವರ ವರದಿಯ ಅನುಗುಣವಾಗಿ ಸುಪ್ರೀಂ ಕೋರ್ಟಿನ ಆದೇಶಗಳ ಪ್ರಕಾರ ಯಾವ ಟರ್ಮ್ಸ್ ಅಂಡ್ ಕಂಡೀಷನ್ಸ್ ಮೇಲೆ ಒಳ ಮೀಸಲಾತಿಯನ್ನು ಜಾರಿ ಮಾಡಬೇಕೋ ಅದನ್ನ ಉಲ್ಲಂಘನೆ ಮಾಡಿ ರಾಜ್ಯ ಸರ್ಕಾರ ಒಳ ಮೀಸಲಾತಿಯನ್ನು ಯಥಾವತ್ತಾಗಿ ಜಾರಿ ಮಾಡುವಲ್ಲಿ ವಿಫಲ ಆಗಿರುವ ಕಾರಣದಿಂದಾಗಿ ನಾಗಮೋಹನ್ ದಾಸ್ ಅವರ ವರದಿಯ ಅನುಗುಣವಾಗಿ ಸುಪ್ರೀಂ ಕೋರ್ಟ್ ಷರತ್ತುಗಳ ಅನುಗುಣವಾಗಿ ಅದನ್ನು ಜಾರಿ ಮಾಡಿ ಅನ್ನುವಂಥದ್ದು ಈ ಹೋರಾಟವನ್ನು ಉದ್ದೇಶ ಇಟ್ಕೊಂಡು ನಾವು ಸತತವಾಗಿ 3 ತಿಂಗಳಿಂದ ನಾವು ಹೋರಾಟ ಮಾಡ್ತಾ ಇದ್ದೇವೆ. ಆದ್ರೆ ಟಿ ನರಸೀಪುರದಲ್ಲಿ ನಡೆದಂತಹ ಹೋರಾಟದಲ್ಲಿ ನಮ್ಮ ಒಳ ಮೀಸಲಾತಿ ಹೋರಾಟಗಾರರ ಮೇಲೆ ಮತ್ತೆ ಈ ರಾಜ್ಯದ ಸಮಾಜ ಕಲ್ಯಾಣ ಇಲಾಖೆಯ ಗೌರವ ಸಚಿವರಾಗಿರುವಂತಹ ಎಚ್ ಸಿ ಮಾದೇವಪ್ಪ ಅವರು ಹೋರಾಟಗಾರರ ಮೇಲೆ ತಮ್ಮ ಅಧಿಕಾರವನ್ನು ದುರ್ಬಳಕೆ ಮಾಡಿಕೊಂಡು ಒಂದು ಪಕ್ಷವನ್ನು ಒಂದು ಸಮುದಾಯಕ್ಕಿದೆ ಅನ್ನುವಂತಹ ನಿಟ್ಟಿನಲ್ಲಿ ಇನ್ನೊಂದು ಸಮುದಾಯದ ಹೋರಾಟಗಾರರ ಮೇಲೆ ತಮ್ಮ ಅಧಿಕಾರವನ್ನು ದುರುಪಯೋಗ ಮಾಡಿಕೊಂಡು ತಮ್ಮ ಅನುಯಾಯಿಗಳಿಂದ ಅವರ ಮೇಲೆ ದೂರು ಮಾಡಿಸಿರುವುದನ್ನ ಖಂಡಿಸಿ ನಾವಿವತ್ತು ಕರ್ನಾಟಕ ಪ್ರದೇಶ ಮಾದಿಗರ ಸಂಘದ ವತಿಯಿಂದ ಈ ಒಂದು ಪತ್ರಿಕಾ ಗೋಷ್ಠಿಯನ್ನ ನಾವು ನಿಮ್ಮ ಮುಂದೆ ಇಡ್ತಾ ಇದ್ದೀವಿ. ಈ ಕಾರಣಕ್ಕಾಗಿ ಈ ಸಂಘದ ಅಧ್ಯಕ್ಷರು ಅದನ್ನ ವಿವರವಾಗಿ ಹೇಳ್ತಾರೆ ಅಂತ ಹೇಳಿ ನಾನು ಪ್ರಾಸ್ತಾವಿಕ ಮುಗಿಸ್ತಾ ಇದ್ದೇನೆ. ಹಿರಿಯ ವರದಿಗಾರರಿಗೆ, ಸಂಪಾದಕರಿಗೆ ಹೃದಯಪೂರ್ವಕವಾದ ಸ್ವಾಗತವನ್ನ ಈ ಪತ್ರಿಕಾಗೋಷ್ಠಿಗೆ ಆಹ್ವಾನಿಸುತ್ತಾ, ಈ ಪತ್ರಿಕಾಗೋಷ್ಠಿ ಮುಖಾಂತರ ಕರ್ನಾಟಕ ಸರ್ಕಾರಕ್ಕೆ ಈಗಾಗಲೇ ಒಳ ಮೀಸಲಾತಿ ಜಾರಿಗೋಸ್ಕರ ಮಾದಿಗ ಸಮುದಾಯದ ನೇತೃತ್ವದಲ್ಲಿ ಹಿರಿಯರು, ಯುವಕರು ಬಹಳಷ್ಟು ಜನ ಈ ಹೋರಾಟದಲ್ಲಿ ತಮ್ಮ ಜೀವವನ್ನು ಪಣಕ್ಕಿಟ್ಟು ತಮ್ಮ ಬೆವರನ್ನು ಸುರಿಸತಕ್ಕಂಥದ್ದು ಈ ರಾಜ್ಯಕ್ಕೆ ಗೊತ್ತಿರತಕ್ಕಂಥ ವಿಚಾರ. ಈ ಒಂದು ಒಳ ಮೀಸಲಾತಿಯನ್ನ ಸರ್ಕಾರಗಳು, ಎಲ್ಲ ಸರ್ಕಾರಗಳು, ಕಾಂಗ್ರೆಸ್, ಬಿಜೆಪಿ, ಜೆಡಿಎಸ್ ಎಲ್ಲ ಪಕ್ಷಗಳು ಈ ಒಳ ಮೀಸಲಾತಿಯನ್ನ ಜಾರಿ ಮಾಡುವ ನಿಟ್ಟಿನಲ್ಲಿ ವಿಳಂಬ ನೀತಿ ಅನುಸರಿಸುವ ಸಂದರ್ಭದಲ್ಲಿ ಗೌರವಾನ್ವಿತ ಸುಪ್ರೀಂ ಕೋರ್ಟ್ ಆದೇಶ ಕೊಟ್ಟಾಗ ಆ ನಮ್ಮ ಹೋರಾಟಕ್ಕೆ ದೊಡ್ಡ ಶಕ್ತಿ ಬಂದು ಸರ್ಕಾರದ ಒತ್ತಡ ಭಾಗವಾಗಿ ಹಲವಾರು ಹೋರಾಟಗಳನ್ನ ನಿರಂತರವಾಗಿ ಅಣ್ಣ BR ಭಾಸ್ಕರ್ ಪ್ರಸಾದ್ ಅವರ ನೇತೃತ್ವದಲ್ಲಿ, ಅರುಣ್ ಕುಮಾರ್ ಅವರ ನೇತೃತ್ವದಲ್ಲಿ ನಮ್ಮ ಚಳವಳಿಯನ್ನ 6 ತಿಂಗಳ ಕಾಲ ನಿರಂತರವಾಗಿ ಒಳ ಮೀಸಲಾತಿ ಜಾರಿಗೋಸ್ಕರ ನಾವು ಇವತ್ತು ಮಾಡ್ತಾ ಇದ್ದೇವೆ. ಈ ಒಂದು ಹೋರಾಟಕ್ಕೆ ಈ ನಮ್ಮ ನ್ಯಾಯಯುತವಾಗಿರ್ತಕ್ಕಂಥ, ಸಂವಿಧಾನಬದ್ಧವಾಗಿರ್ತಕ್ಕಂಥ ಹಕ್ಕನ್ನು ಪಡೆಯುವ ನಿಟ್ಟಿನಲ್ಲಿ ಹಲವಾರು ಸಲ ಮಾನ್ಯ ಸಿದ್ದರಾಮಯ್ಯನವರು, ಮುಖ್ಯಮಂತ್ರಿಗಳು, ಕರ್ನಾಟಕ ಸರ್ಕಾರ ಇವರಿಗೆ ಹೋರಾಟದ ಮುಖಾಂತರ, ಮನವಿಪತ್ರ ಸಲ್ಲಿಸಿದ ಮುಖಾಂತರ, ಉಪವಾಸ ಧರಣಿ ಮುಖಾಂತರ, ಪಾದಯಾತ್ರೆ ಮುಖಾಂತರ, ಹಲವಾರು ಹೋರಾಟ ಮುಖಾಂತರ ಮನವಿಪತ್ರ ಸಲ್ಲಿಸಿದ್ರು ಸಹ ಸರ್ಕಾರ ಈ ಒಳ ಮೀಸಲಾತಿಯನ್ನ ಸಮರ್ಪಕವಾಗಿ ಜಾರಿ ಮಾಡಲಿಕ್ಕೆ ವಿಳಂಬ ನೀತಿಯನ್ನ ಅನುಸರಿಸ್ತಾ ಇದೆ. ನಿಟ್ಟಿನಲ್ಲಿ ಏನಾದರೂ ನಿರ್ಲಕ್ಷ್ಯ ಮಾಡಿದ್ರೆ ಮುಂದಿನ ದಿನಗಳಲ್ಲಿ ಕರ್ನಾಟಕ ಪ್ರದೇಶ ಮಾದಿಗರ ಸಂಘ ದೊಡ್ಡ ಚಳವಳಿಯನ್ನ ಮಾಡಬೇಕಂತಕ್ಕಂಥ ಎಚ್ಚರಿಕೆಯನ್ನು ನೀಡ ಬಯಸ್ತಾ ಇದ್ದೀವಿ. ಅದರ ಜೊತೆಗೆ ಈ ಒಂದು ಒಳ ಮೀಸಲಾತಿಯನ್ನ ಸಮರ್ಪಕವಾಗಿ ಜಾರಿ ಮಾಡತಕ್ಕಂಥದ್ದು ಸಮಾಜ ಕಲ್ಯಾಣ ಇಲಾಖೆಯ ಜವಾಬ್ದಾರಿ. ಸಮಾಜ ಕಲ್ಯಾಣ ಇಲಾಖೆಯ ಜವಾಬ್ದಾರಿಯನ್ನು ಅರ್ಥಕೊಂಡಿರ್ತಕ್ಕಂಥ ನಮ್ಮ ಮುಖಂಡರುಗಳು, ಮಾನ್ಯ ಗೌರವಾನ್ವಿತ ಸಮಾಜ ಕಲ್ಯಾಣ ಸಚಿವರಾಗಿರ್ತಕ್ಕಂಥ ಎಸ್ ಸಿ ಮಾದೇವಪ್ಪ ಅವರಿಗೆ ಹಲವಾರು ಸಲ ಮನವಿಪತ್ರ ಕೊಟ್ಟರು ಸಹ ಅವರು ಒಳ ಮೀಸಲಾತಿಯಲ್ಲಿ ತಮ್ಮ ಮೂಲ ದೇಹಕ್ಕೆ ಕ್ರಮ ತೆಗೆದುಕೊಳ್ಳುವ ನಿಟ್ಟಿನಲ್ಲಿ ಮುಂದಾಗ್ತಿರ್ತಕ್ಕಂಥದ್ದು. ಈ ನಿಟ್ಟಿನಲ್ಲಿ ನನ್ನ ಮಾದಿಗ ಸಮುದಾಯಕ್ಕೆ ಬಹಳಷ್ಟು ಅನ್ಯಾಯ ಆಗ್ತಿದೆ ಅಂತಕ್ಕಂಥದನ್ನ ನಾವು ದೂರು ಪಟ್ಟಿದ್ದೀವಿ, ಮನವಿ ಪಟ್ಟಿದ್ದೀವಿ. ಸುಪ್ರೀಂ ಕೋರ್ಟ್ ಆದೇಶವನ್ನು ಧಿಕ್ಕರಿಸಬೇಕು, ಗೌರವಾನ್ವಿತ ನಾಗಪುರ ವರದಿಯನ್ನು ಧಿಕ್ಕರಿಸಬೇಕು, ಸಚಿವ ಸಂಪುಟ ಸಭೆಯನ್ನು ಧಿಕ್ಕರಿಸಬೇಕಂತಕ್ಕಂಥ ನಮ್ಮ ಹೇಳಿಕೆಯನ್ನ ನಾವೇ ಹೇಳ್ತಕ್ಕಂಥದನ್ನ ಸುಳ್ಳು ದೂರನ್ನು ನೀಡಿ ಸಮಾಜವನ್ನ ದಿಕ್ ತಪ್ಪಿಸ್ತಕ್ಕಂಥದನ್ನ ಕೈ ಬಿಡಬೇಕಂತಕ್ಕಂಥ ಹೆಚ್ಚು ಮಾಧ್ಯಮ ಹೇಳ್ತಾ ಇದ್ದೀವಿ. ನಿಮಗೆ ನಮ್ಮ ಮನವಿಯಲ್ಲಿ ಏನಿದೆ, ನಮ್ಮ 30 ವರ್ಷದ ಬೇಡಿಕೆ ಅನ್ನತಕ್ಕಂಥದ್ದು ಅರ್ಥ ಮಾಡಿಕೊಳ್ತಕ್ಕಂಥ ಶಕ್ತಿ
ನಾವು ಯಾವತ್ತಿಗೂ ಇರ್ತೇವೆ, ಅವ್ರು ನ್ಯಾಯ ಸಿಗೋವರೆಗೂ ಇರ್ತೇವೆ. ಥ್ಯಾಂಕ್ ಯು.